ಬಿರುಬಿಸಿಲ ಬೇಗಿಗೆ ಬೆಳೆ ಉಳಿಸಿಕೊಳ್ಳಲು ಹರಸಾಹಸ ಮಾಡುತ್ತಿರುವ ಬೋರ್ವೆಲ್ ಮಾಲೀಕರು ಕಳೆದ 1 ವಾರದಿಂದ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಬೇಸತ್ತು ಇಂದು ಚೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಚೆಸ್ಕಾಂ ಇಲಾಖೆ ನಿರ್ಲಕ್ಷ್ಯ ಖಂಡಿಸಿ ಪ್ರತಿಭಟನೆ ನಡೆಸಿ ನಿಯಮಿತವಾಗಿ ವಿದ್ಯುತ್ ಸರಬರಾಜಿಗಾಗಿ ಆಗ್ರಹಿಸಿದರು. ಮದ್ದೂರು ಚೆಸ್ಕಾಂ ಕಚೇರಿಗೆ ಬೆಳಿಗ್ಗೆಯೇ ಮುತ್ತಿಗೆ ಹಾಕಿದ ನಗರಕೆರೆ ಸೊಂಪುರ, ಮಾಲಾಗಾರನಹಳ್ಳಿ, ಅಜ್ಜಹಳ್ಳಿ ಚಾಕನಹಳ್ಳಿ ಭಾಗದ ರೈತರು, ನೌಕರರು, ಅಧಿಕಾರಿಗಳು ಕಚೇರಿ ಪ್ರವೇಶ ತಡೆದು ಪ್ರತಿಭಟಿಸಿ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಆಗ್ರಹಿಸಿದರು. ನಮ್ದು ಇನ್ಚಾರ್ಜ್ ಜೊತೆ ಅಂತೇಳಿ ಹಿಂದೆ ನಾಗಭೂಷಣ್ ಇದ್ದಾಗ ಸ್ಪಂದನೆ ಮಾಡ್ತಾ ಇದ್ರು, ಒಳ್ಳೆ ರೀತಿಯಲ್ಲಿ ಜನರ ಜೊತೆ ವ್ಯವಹರಿಸ್ತಾ ಇದ್ರು. ನಾಗೇಶ್ ಅವ್ರು ನಾವು ಫೋನ್ ಮಾಡಿದಾಗ ವ್ಯತಿರಿಕ್ತವಾಗಿ ಮಾತಾಡ್ತಾರೆ, ಸೌಜನ್ಯದಿಂದ ರೈತರ ಜೊತೆ ನಡ್ಕೊಳ್ಳೋದಿಲ್ಲ ಅನ್ನೋದು ಬಹಳ ಮುಖ್ಯ ಆರೋಪ ನಮ್ದಿರೋದು. ಅದ್ರಲ್ಲಿ ಏನಂತ ಹೇಳಿದ್ರೆ, ಒಬ್ಬ ರೈತರಿಗೆ ಆ ರೈತರು ಹೇಳ್ತಾರೆ ಯಾರು ಅಂತ ಹೇಳ್ತಾರೆ, ಆ ರೈತರು ನಾಗೇಶ್ ಅವ್ರದ್ದು ಕೊನೆಗೆ ತಗೋತೀವಿ, ಎಲ್ಲಾ ಹಳ್ಳಿದು ಆದ್ಮೇಲೆ ನಾಗೇಶ್ ಅವ್ರ ಕೊನೆ ತಗೋತೀವಿ, ಯಾಕಂದ್ರೆ ಗದ್ದಲದಲ್ಲಿ ಮುಳುಗಬಾರ್ದು ಸಭೆ ಅಂತ. ಕೊನೆ ವಿಷಯ ಅದು ನಾಗೇಶ್ ಅವ್ರದ್ದು. ನಾಗೇಶ್ ಅವ್ರ ವಿಷಯ ಈಗಾಗಲೇ ಹೇಳಿವಿ, ನಮ್ಮ ಅಧಿಕಾರಿ ಅವರು ಏನ್ ಕ್ರಮ ತಗೋತಾರೆ ಅಂತ ಹೇಳ್ಬೇಕು. ಬಹಳ ಮುಖ್ಯ ಆಗ್ರಹ ಇರೋದು, ಜನ ಇಲ್ಲ ಸರ್ ಆಯ್ತು, ಒಂದ್ ನಮ್ಮೂರ್ಗೂ ಬದಲಾಯಿಸಿ ಬೇರೆಯವ್ರಿಗೆ ಹಾಕಿ, ಬೇರೆಯವ್ರವ್ರು ನಮ್ಮೂರ್ಗೆ ಹಾಕಿ, ಸುಮ್ನೆ ಮನಸ್ಸು ಕೆಟ್ಟೋದ್ಮೇಲೆ ಅದಿರೋದು. ಅವ್ರು ಒಳ್ಳೆ ಕೆಲಸ ಮಾಡಿದ್ರು ನಮ್ಗೆ ಸರಿ ಇಲ್ಲ ಅಂತಾನೆ ಭಾವನೆ ಬರ್ತದೆ. ಅವ್ರ ಮೇಲೆ ನಮ್ದು ಏನಿಲ್ಲ, ಬದಲಿ ವ್ಯಕ್ತಿ ಕೊಡ್ಬೇಕು, ಕೊನೆಯಲ್ಲಿ ಕೊಡ್ತಾರೆ ಅವ್ರೀಗ. ಇದಿಷ್ಟು ವಿಷಯ ನಾವು ಮಾತಾಡಕ್ಕದೆ, ಪ್ರಕಟಣೆ ಹೊರಡಿಸ್ಬೇಕು, ನಿಗದಿತವಾಗಿ ಕೊಡ್ಬೇಕು, ನಿರಂತರವಾಗಿ ಕೊಡ್ಬೇಕು, ಒಳ್ಳೆ ರೀತಿಯಲ್ಲಿ ಕರೆಂಟ್ ಕೊಡ್ಬೇಕು, ಬೇಗ ಫೀಡರ್ ಇರೋದು ರೆಡಿ ಆಗ್ಬೇಕು. ಬೇಸಿಗೆ ಆಗಿರೋದ್ರಿಂದ ನಮ್ಮ ಬೆಳೆಗಳು ಉಳಿಸ್ಕೊಳಕ್ ಸಾಧ್ಯ ಆಯ್ತಲ್ಲ, ಸಮಸ್ಯೆ ಜಾಸ್ತಿ ಆಗದೆ. ಈ ಕಡೆ ಕೆಮ್ಮಣ್ಣಾಲೆ ರಿಪೇರಿ ಇರೋದ್ರಿಂದ, ಕೆಮ್ಮಣ್ಣಾಲೆ ನೀರು ಕೊಡದೇ ಇರೋದ್ರಿಂದ ತೋಟನೇ ಒಣಗೋಯ್ತಾವೆ ಅಂತೇಳಿ ನೆನ್ನೆಷ್ಟೇ ನೀರು ಬಂದಿದೆ. ಆದ್ರೆ ನಾವು ಬೋರಲ್ಲಿ ಇರೋರು ಹೆಂಗೋ ಬೆಳೆ ಉಳಿಸ್ಕೊತಾ ಇದ್ದೋ ಅದು ಕೂಡ ತೊಂದರೆ ಆಗದೆ, ಕರೆಂಟ್ ಇಲ್ಲದೆ ಇರೋದ್ರಿಂದ ಇದಿಷ್ಟು ಸಮಸ್ಯೆ ಆಗದೆ. ಈಗ ಚೆಸ್ಕಾಂ ನೌಕರರು ಹಾಗೂ ಅಧಿಕಾರಿಗಳು ಸರಿಯಾಗಿ ವಿದ್ಯುತ್ ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಕಾರ್ಯನಿರ್ವಾಹ ಅಭಿಯಂತರ ಶಿವಕುಮಾರ್ ಪ್ರತಿಭಟನಾಕಾರರ ಮನವಿ ಆಲಿಸಿದರು. ಪಂಪ್ಸೆಟ್ಗಳಿಗೆ ವಿದ್ಯುತ್ ಕೊಡುವ ಸಮಯ ನಿಗದಿಪಡಿಸಿ ಅದರಂತೆ ನಡುನಡುವೆ ಅಡಚಣೆ ಇಲ್ಲದಂತೆ ಗುಣಮಟ್ಟದ ವಿದ್ಯುತ್ ಕೊಡಬೇಕು. ವಿದ್ಯುತ್ ಸರಬರಾಜು ಸಮಯದಲ್ಲಿ ಬದಲಾವಣೆಯಾದಾಗ ರೈತರಿಗೆ ಮಾಹಿತಿ ನೀಡಿ ವ್ಯತ್ಯಯದ ಮಾಹಿತಿ ನೀಡಬೇಕು. ರಿಪೇರಿ ಹಾಗೂ ಲೋಡ್ ಶೆಡ್ಡಿಂಗ್ ಕಾರಣದಿಂದ ಕಡಿತಗೊಳಿಸುವ ವಿದ್ಯುತ್ತನ್ನು ನಿಗದಿಪಡಿಸಿದ ಸಮಯದಷ್ಟು ಕಾಲ ವಿದ್ಯುತ್ ಭರ್ತಿಯಾಗಿ ನೀಡಬೇಕು. ಕ್ಯಾತಘಟ್ಟ ಅಜ್ಜಹಳ್ಳಿ ವಿದ್ಯುತ್ ಫೀಡರ್ ಬೇರ್ಪಡೆ ಕೆಲಸ ಶೀಘ್ರ ಮುಗಿಸಿ ವಿದ್ಯುತ್ ಸಮಯ ಹೆಚ್ಚಳ ಮಾಡಬೇಕು. ರೈತರು ಹಾಗೂ ಗ್ರಾಹಕರ ಜೊತೆ ಅಧಿಕಾರಿಗಳು, ನೌಕರರು ಸೌಜನ್ಯಯುತವಾಗಿ ವರ್ತಿಸಿ ಸರಿಯಾದ ಮಾಹಿತಿ ನೀಡಬೇಕು. ಆ ಉದ್ದೇಶಕ್ಕೆ ಏನ್ ಮಾಡಿದ್ವಿ, ಇನ್ನೊಂದು ಲೈನ್ ಅನ್ನ ಈ ಅಜ್ಜಳ್ಳಿನ ಡಿವೈಡ್ ಮಾಡಿ ಕೇಮ್ದೊಡ್ಡಿಗೆ ಅರ್ಧ ಲೋಡ್ ಹಾಕ್ಬಿಡೋಣ, ಅಲ್ಲೊಂದು ಕಾರ್ಕಳ್ಳಿವರೆಗೆ ಲೈನ್ ಮಾಡ್ಕೋಬೇಕು. ಕಾರ್ಕಳ್ಳಿಯಿಂದ ಇನ್ನೊಂದು ಅಷ್ಟು ಬಿಟ್ ಮಾಡ್ಬೇಕು, 5 ದಿನ ಮಾಡ್ಬೇಕು. ಅದೇನಾಯ್ತದೆ, ಈ ಕಡೆಗೂ ಲೈನ್ ಆಫ್ ಮಾಡ್ಕೋಬೇಕು, ಆ ಕಡೆನೂ ಲೈನ್ ಆಫ್. ಆ ಲೈನ್ ಒಂದು ಆಫ್ ಮಾಡ್ಕೊಂಡು ಅದೊಂದು ವರ್ಕ್ ಮಾಡಿದ್ರೆ ಅದು ಎಷ್ಟು ಆಲ್ಮೋಸ್ಟ್ 3 to 4 days ಆಯ್ತದೆ. ಕೇಬಲ್ ಎಲ್ಲ ಬಿಚ್ಚಿ. ಪ್ರತಿಭಟನೆಯಲ್ಲಿ ಪ್ರಗತಿಫಲರ ಸಂಘಟನೆಯ ನಾಲೀಲಿ ಕೃಷ್ಣ, ಅಜ್ಜಹಳ್ಳಿ ಚಂದ್ರ, ಮಾಲಾಗಾರನಹಳ್ಳಿ ರಾಜೇಶ್, ಮಲವಾರಾಜು, ಕಾಂತಾರಾಜು, ಸೊಂಪುರ ಚಂದ್ರಶೇಖರ್, ಮಹದೇವ್, ಪ್ರವೀಣ್, ಅಜ್ಜಹಳ್ಳಿ ರಾಜೇಶ್, ನಗರಕೆರೆ ಎನ್ಎಸ್ ವಿನೋದ್, ಚಿಕ್ಕಣ್ಣ, ಕುಮಾರ್ ಸೇರಿ 100 ಪ್ರತಿಭಟನಾಕಾರರು ಭಾಗವಹಿಸಿದ್ರು.